ಈ ತಿಂಗಳು 26ನೇ ತಾರೀಕು, ಇವತ್ತು 23, ಚಿತ್ರದುರ್ಗ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ನೀವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರನ್ನ ಹೆಚ್ಚು ಬಹುಮತದಿಂದ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡುತ್ತೇನೆ. ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ. ಶ್ರೀಮಾನ್ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಈ 10 ವರ್ಷಗಳಲ್ಲಿ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರ ಪರವಾಗಿ ಅವರು ಏನು ಮಾಡಲಿಲ್ಲ. ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿಯವರು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನರೇಂದ್ರ ಮೋದಿಯವರು 2014ರಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಈ ದೇಶದ ಜನರಿಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು, ಭ್ರಮೆಯನ್ನ ಹುಟ್ಟಿಸಿದ್ರು. ಆದರೆ ಯಾವ ಆಶ್ವಾಸನೆಗಳನ್ನು ಕೂಡ 10 ವರ್ಷಗಳಲ್ಲಿ ಈಡೇರಿಸಿಲ್ಲ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಚಿತ್ರ. ನಾನು ಬಿಜೆಪಿ ಸರ್ಕಾರವನ್ನು ಟೀಕೆ ಮಾಡಬೇಕು ಅಂತೇಳಿ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಅವರು ಕೊಟ್ಟಿದ್ದಂತ ಮಾತುಗಳು 10 ವರ್ಷಗಳಾದರೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗ್ತಕ್ಕಂಥದ್ದು ಚುನಾವಣಾ ಸಂದರ್ಭದಲ್ಲಿ ಮಾತ್ರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿದ್ರು ಕರ್ನಾಟಕಕ್ಕೆ. ಅದಕ್ಕಿಂತ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದಿದ್ರು. ಅದಾದ್ಮೇಲೆ 2019ರಲ್ಲಿ ಭೀಕರವಾದಂತ ಪ್ರವಾಹ ಬಂತು ಕರ್ನಾಟಕದಲ್ಲಿ. 23-24ರಲ್ಲಿ ಭೀಕರವಾದಂತ ಬರಗಾಲವನ್ನ ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ. ಪ್ರವಾಹ ಬಂದಾಗ ಬಂದು ಕೇಳಲಿಲ್ಲ, ಜನರ ಕಷ್ಟ ಸುಖಗಳನ್ನ ಕೇಳಲಿಲ್ಲ. ಬರಗಾಲ ಬಂದಾಗಲೂ ಕೂಡ ನರೇಂದ್ರ ಮೋದಿ ಅವರಾಗಲಿ, ಅಮಿತ್ ಶಾ ಅವರಾಗಲಿ ಬಂದು ಕರ್ನಾಟಕದ ಜನರ ಕಷ್ಟವನ್ನ ಕೇಳಲಿಲ್ಲ. ಚುನಾವಣೆ ಬಂದಿರೋದ್ರಿಂದ ಈಗ ಮತ ಕೇಳಲಿಕ್ಕೆ ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಎಲ್ಲೂ ಕೂಡ ಇಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ
ಇವತ್ತು ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥ ಸುಳ್ಳು, ಈ ಸುಳ್ಳು ಜನರಿಗೆ ಅರ್ಥ ಆಗಿದೆ. ಹಾಗಾಗಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಅಲೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಅಲೆಗಳಿರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ನನ್ನ ಭಾವನೆ. ನಾನು 2013ರಿಂದ 2018ರವರೆಗೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಪಕ್ಷದ ಪ್ರಣಾಳಿಕೆಯ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದವು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದವು. ಅವರುಗಳ ಜೊತೆಗೆ ಇನ್ನ 30 ಹೊಸ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದವು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ ನಾವು ಕೊಟ್ಟಿದ್ದಂತ ಮಾತಿನಂತೆ ನಡ್ಕೊಂಡಿದ್ದೀವಿ. ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದೀವಿ, ಜನರ ನಂಬಿಕೆಯನ್ನ ಉಳಿಸ್ಕೊಂಡಿದ್ದೀವಿ. ಆದರೆ ಬಿಜೆಪಿಯವರು 2018ರಲ್ಲಿ ಅವರ ಮ್ಯಾನಿಫೆಸ್ಟೋ ಮೂಲಕ ಈ ರಾಜ್ಯದ ಜನರಿಗೆ ಕೊಟ್ಟಿದ್ದಂತ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು 2018ರಲ್ಲಿ ಅವರ ಮ್ಯಾನಿಫೆಸ್ಟೋ ಮೂಲಕ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದ್ರೆ 10% ಅವರು ಕೊಟ್ಟಿದ್ದಂತ ಭರವಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ಯಾರು ಬೇಕಾದ್ರೂ ಕೂಡ ವೆರಿಫೈ ಮಾಡಬಹುದು. ನಾವೇನ್ ಹೇಳಿದ್ದು, ನಾವೇನ್ ಮಾಡಿದ್ದೀವಿ, ಅವ್ರೇನ್ ಹೇಳಿದ್ರು, ಅವ್ರೇನ್ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಂದು 100 ದಿನದೊಳಗಡೆ 100 ದಿನಗಳ ಒಳಗಡೆ ಆ ಕಪ್ಪು ಹಣವನ್ನ ಎಲ್ಲರ ಅಕೌಂಟ್ಗಳಿಗೆ ಜಮಾ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಕೇಳ್ತೀನಿ, 15 ಲಕ್ಷ ನಿಮ್ಮ ಅಕೌಂಟ್ಗೆ ಬಂದಿದೆಯಾ? 10 ವರ್ಷ ಆಯ್ತು ನರೇಂದ್ರ ಮೋದಿಜಿ, ಇವತ್ತಿನವರೆಗೆ 15 ಪೈಸೆನೂ ಕೂಡ ಯಾರಿಗೂ ಕೂಡ ನೀವು ಜಮಾ ಮಾಡಲಿಲ್ಲ. ನಿರುದ್ಯೋಗಿ ಯುವಕರಿಗೆ ನಾನು ಉದ್ಯೋಗವನ್ನು ಕೊಡ್ತೇನೆ, ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ, ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿದ್ರು. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿರುದ್ಯೋಗಿ ಯುವಕ ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತೇಳಿ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾರೆ. ಪಕೋಡ ಮಾರಕ್ ಹೋಗಿ ಉದ್ಯೋಗ ಸಿಗಲ್ಲ, ಪಕೋಡ ಮಾರೋ ಉದ್ಯೋಗವನ್ನು ಮಾಡಿ
ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯಿಂದ ಆ ಯುವಕ ಯುವತಿಯರಿಗೆ ಉತ್ತರವನ್ನ ಕೊಟ್ಟರು. ರೈತರ ಆದಾಯ ದುಪ್ಪಟ್ಟು ಮಾಡುತ್ತೇನೆ, ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ. 2022ನೇ ಇಸ್ವಿ ಒಳಗಡೆ ರೈತರು ಅವರ ಆದಾಯವನ್ನ 2 ಪಟ್ಟು ಹೆಚ್ಚು ಮಾಡಿ ರೈತರಲ್ಲಿ ಹೊಸ ಆಸೆಯನ್ನು ಉಂಟು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ 10 ವರ್ಷಗಳಲ್ಲಿ ಒಂದೇ ₹1 ರೈತರ ಆದಾಯ ಹೆಚ್ಚಾಗಲಿಲ್ಲ. ಬದಲಾಗಿ ಇನ್ನೂ ಕೂಡ ವ್ಯವಸಾಯಕ್ಕೆ ತಗಲ್ತಕ್ಕಂಥ ಖರ್ಚು ಜಾಸ್ತಿ ಆಯ್ತಾ ಹೊರತು ಅವರ ಆದಾಯ ಜಾಸ್ತಿ ಮಾಡಲಿಲ್ಲ. ರೈತರು ಕೆಲವು ತಿಂಗಳುಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಿ, ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿ ಜಾರಿ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ರು ಕೂಡ ಅವರ ಡಿಮ್ಯಾಂಡ್ಗಳನ್ನ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ 72,000 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿಗಳಲ್ಲಿ ತೆಗೆದುಕೊಂಡಿದ್ದಂತ ಸಾಲ 50,000 ರೂಪಾಯಿವರೆಗೆ 27 ಲಕ್ಷ ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ದೇಶದ ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮಿಗಳು ಅವರು ಮಾಡಿದಂತ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ದಾರೆ. 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಈ ನರೇಂದ್ರ ಮೋದಿ ಅವರು ಯಾರ ಪರವಾಗಿದ್ದಾರೆ? ಶ್ರೀಮಂತರ ಪರವಾಗಿದ್ದಾರ, ಕೈಗಾರಿಕೋದ್ಯಮಿಗಳ ಪರವಾಗಿದ್ದಾರ, ಬಂಡವಾಳಶಾಹಿಗಳ ಪರವಾಗಿದ್ದಾರ, ಇಲ್ಲ ರೈತರ ಪರವಾಗಿದ್ದಾರ ಅಂತಕ್ಕಂಥದನ್ನ ಇವತ್ತು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವರು ನರೇಂದ್ರ ಮೋದಿ ಅವರು ಮೊದಲಿಂದಲೂ ಕೂಡ ಕೈಗಾರಿಕೋದ್ಯಮಿಗಳ, ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥವರು. ಕಾರ್ಪೊರೇಟ್ ಟ್ಯಾಕ್ಸ್ 30% ಇತ್ತು. ಅದನ್ನ ಕೋವಿಡ್-19 ನೆಪ ಮಾಡಿಕೊಂಡು 30% ಇಂದ 22%ಗೆ ಇಳಿಸಿದ್ರು. ಆದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅದನ್ನ ಜನಸಾಮಾನ್ಯರು ಕೊಡ್ತಕ್ಕಂಥ ತೆರಿಗೆ ಅದನ್ನ ಹೆಚ್ಚು ಮಾಡಿದ್ರು, GSTಯನ್ನು ಹೆಚ್ಚು ಮಾಡಿದ್ರು. ಹಾಗಾಗಿ ಇವತ್ತು ಬಡವರು, ಸಾಮಾನ್ಯ ಜನ, ಮಧ್ಯಮ ವರ್ಗದ ಜನ ಕೊಡ್ತಕ್ಕಂಥ ತೆರಿಗೆ ಜಾಸ್ತಿ ಆಯ್ತು ಹೊರತು ಬಂಡವಾಳಶಾಹಿಗಳು, ಕಾರ್ಪೊರೇಟ್ ಬಾಡಿಗಳು, ಕೈಗಾರಿಕೋದ್ಯಮಿಗಳು ಅವರು ಕೊಡ್ತಕ್ಕಂಥ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು. ಇದು ನರೇಂದ್ರ ಮೋದಿಯವರ ಸಾಧನೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಏನು ಮಾಡಲಿಲ್ಲ. ಆಮೇಲೆ ಒಂದು ಮಾತನ್ನ ಹೇಳಿದ್ರು ಅವರು, ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ತೀವಿ, ಅಚ್ಚೇ ದಿನ ಈಗ ಅಂತ ಹೇಳಿದ್ರು. ಒಳ್ಳೆ ದಿನ ಬರ್ತದೆ ಈ ದೇಶದಲ್ಲಿ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ
ಒಳ್ಳೆ ದಿನ ಬರ್ತದೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿದು ಹೋಗುತ್ತೆ. ಇವತ್ತು ನೀವು ಯೋಚನೆ ಮಾಡಬೇಕು, 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ ಇತ್ತು. ಇವತ್ತು 100 ರೂಪಾಯಿ ರೂಪಾಯಿ ಆಗಿದೆ. 1 ಲೀಟರ್ ಪೆಟ್ರೋಲ್ 70 ರೂಪಾಯಿ ಆಸುಪಾಸಿನಲ್ಲಿತ್ತು, ಈಗ 105 ರೂಪಾಯಿ ಆಗಿದೆ. ಒಂದು ಗ್ಯಾಸ್ ಸಿಲಿಂಡರ್ 414 ರೂಪಾಯಿ, ಇವತ್ತು 950 ರೂಪಾಯಿ ಆಗಿದೆ. 950 ರೂಪಾಯಿ ಆಗಿದೆ. ಅಡಿಗೆ ಎಣ್ಣೆ ಬೆಲೆ ಏರಿದೆ, ಗೊಬ್ಬರದ ಬೆಲೆ ಏರಿದೆ. ನರೇಂದ್ರ ಮೋದಿಜಿ ಅಚ್ಚೇ ದಿನ ಅಂತಕ್ಕಂಥ ಮಾತು ಹೇಳಿದ್ರಲ್ಲ, ಎಲ್ಲಿ ಬಂದಿದೆ ಅಚ್ಚೇ ದಿನ? ಅದು ಬರಲಿಲ್ಲ, ಇವತ್ತಿನವರಿಗೆ ಬರಲಿಲ್ಲ. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ, ಡಾಲರ್ಸ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವತ್ತು 2014ರಲ್ಲಿ $1 ಬೆಲೆ 58 ರೂಪಾಯಿ ಇತ್ತು, ಇವತ್ತು 83 ರೂಪಾಯಿ ಆಗಿದೆ. ಎಲ್ಲಿ ಕಡಿಮೆ ಮಾಡಿದ್ರಿ ನರೇಂದ್ರ ಮೋದಿಜಿ? ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳು ಕೂಡ ಇವತ್ತು ವಿಫಲ ಆಗಿದ್ದಾವೆ. ನರೇಂದ್ರ ಮೋದಿ ಯಾವಾಗ ಭಾಷಣ ಮಾಡಿದ್ರು ಕೂಡ, ಚುನಾವಣಾ ಭಾಷಣ ಮಾಡಿದ್ರು ಕೂಡ, ನಿರುದ್ಯೋಗದ ಸಮಸ್ಯೆ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಬಡವರ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ಮಾತಾಡಲ್ಲ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷದಿಂದ ಈ ದೇಶದ ಜನರಿಗೆ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಅವರ ಕೊಡುಗೆ ಏನಪ್ಪಾ ಅಂತಂದ್ರೆ ಖಾಲಿ ಚೆಂಬು. ಖಾಲಿ ಚೆಂಬು. ಮೊನ್ನೆ ದೇವೇಗೌಡರ ನರೇಂದ್ರ ಮೋದಿ ಅವರು ಈಗ ಒಂದಾಗ್ಬಿಟ್ಟಿದ್ದಾರೆ ಇದ್ದಕ್ಕಿದ್ದಾಗಲೇನೆ. ಯಾಕಂತಂದ್ರೆ ಇಬ್ಬರಿಗೂ ಸೋಲ್ತೀವಿ ಅಂತಕ್ಕಂಥ ಭೀತಿಯಿಂದ ಒಂದಾಗಿದ್ದಾರೆ. ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ, ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಬ್ರು ಸೇರಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಇದೊಂದು ಅಪವಿತ್ರವಾದಂತ ಮೈತ್ರಿ. ದೇವೇಗೌಡರು ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು, ಏನಂತ ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೆ ಏನಾದ್ರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಏನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಸಲ್ಮಾನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಆ ಪಕ್ಷವನ್ನು ವಾಚಾಮಗೋಚರವಾಗಿ ದೇವೇಗೌಡರು ಬೈದಿದ್ರು. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಒಟ್ಟಿಗೆ ಸಭೆ ನಡೆಸಿದರು. ದೇವೇಗೌಡರು ಹೇಳಿದ್ರು, ಮನಮೋಹನ್ ಸಿಂಗ್ರವರು ಕೊಟ್ಟಿದ್ದಂತ ಖಾಲಿ ಚೊಂಬು, ಮನಮೋಹನ್ ಸಿಂಗ್ರವರು ನರೇಂದ್ರ ಮೋದಿ ಅವರಿಗೆ ಬಿಟ್ಟೋಗಿದ್ದದ್ದು ಖಾಲಿ ಚೊಂಬು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶದಲ್ಲಿ ಅಕ್ಷಯ ಪಾತ್ರ ಆಗ್ಬಿಟ್ಟದೆ. ಎಂಥ ಸುಳ್ಳು! ನರೇಂದ್ರ ಮೋದಿಯವರು ದೇವೇಗೌಡರು ಏನ್ ಪೈಪೋಟಿ ಬಿದ್ದವರ ಒಬ್ಬರಿಗಿಂತ ಜಾಸ್ತಿ ಒಬ್ಬರು ಸುಳ್ಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಿಂದ ಇವತ್ತು ನರೇಂದ್ರ ಮೋದಿಯವರು ಬರೀ ಸುಳ್ಳುಗಳನ್ನ ಈ ದೇಶದಲ್ಲಿ ಹೇಳ್ಕೊಂಡು ಕರ್ನಾಟಕದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ, ಈ ದೇಶದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಾವು ಬೆಲೆ ಏರಿಕೆಯಿಂದ ಜನರು ತತ್ತರಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿರುದ್ಯೋಗದ ಸಮಸ್ಯೆಯನ್ನ ಕೇಂದ್ರ ಸರ್ಕಾರದಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವು
ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಒಂದು ಶಕ್ತಿ ಯೋಜನೆ, ಎರಡನೇದು ಅನ್ನಭಾಗ್ಯ, ಮೂರನೇದು ಗೃಹ ಜ್ಯೋತಿ, ನಾಲ್ಕನೇದು ಗೃಹಲಕ್ಷ್ಮಿ, ಐದನೇದು ಯುವ ನಿಧಿ. ಇವುಗಳನ್ನು ಘೋಷಣೆ ಮಾಡಿದಾಗ ಕೂತ್ಕೊಳ್ರಮ್ಮ, ಕೂತ್ಕೊಳ್ರಿ. ಐದನೇದು ಯುವ ನಿಧಿ. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇವನ್ನೇನಾದರೂ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇವತ್ತು ನಾವು 5 ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಇನ್ನೂ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂತ 82 ಭರವಸೆಗಳನ್ನು ಈಡೇರಿಸಿದ್ದೀವಿ. ಆದರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ. 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಅದನ್ನ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇಲ್ಲಿ ಕರ್ನಾಟಕದ ಬಿಜೆಪಿಯವರು ಹೇಳ್ತಾರೆ, ಈ ಗ್ಯಾರಂಟಿಗಳು ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ, ಈ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ತಾರೆ ಅಂತ ಹೇಳಿ ಅದನ್ನ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಹೇಳ್ತೀನಿ, ನಾವು ಬಿಜೆಪಿ ಅಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋರು. ನಮಗೆ 2028ರವರೆಗೆ ಕರ್ನಾಟಕದ ಜನ ಆಶೀರ್ವಾದ ಮಾಡಿ 136 ಸ್ಥಾನಗಳನ್ನು ಕೊಟ್ಟು ಅಧಿಕಾರದಲ್ಲಿ ಕುಳ್ಳಿಸಿದ್ದಾರೆ. ನಾವು ಅಲ್ಲಿವರೆಗೂ ಕೂಡ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ, ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂತೇಳಿ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಜೊತೆಗೆ ಎಐಸಿಸಿ ಅವರು ಕೂಡ 25 ಗ್ಯಾರಂಟಿಗಳನ್ನ ನ್ಯಾಯಪತ್ರ ಮೂಲಕ ಬಿಡುಗಡೆ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೈನ್ ಮಾಡಿ 5 ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಪ್ರಕಾರ ಒಂದು ಬಡ ಕುಟುಂಬದ ಹೆಣ್ಣು ಮಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ 24,000 ರೂಪಾಯಿ ಕೊಟ್ರೆ, ಕೇಂದ್ರದವರು 1 ಲಕ್ಷ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ರೂಪಾಯಿ, ಒಟ್ಟು 1,24,000 ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಕ್ಕಂಥದನ್ನ ಮಾಡಿದ್ದಾರೆ. ಈಗ ಹೇಳಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾ ಬೇಡವಾ? ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆಯಾ ಇಲ್ಲ? ನಿಮಗೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಅಂತಕ್ಕಂಥ ಖಾತ್ರಿ ಆದ್ರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಲೋಕಸಭೆಗೆ ಬಿಜೆಪಿಯಿಂದ ಆಯ್ಕೆಯಾಗಿದ್ದರು. ಒಬ್ರು ಇಂಡಿಪೆಂಡೆಂಟ್, ಒಬ್ರು ಜೆಡಿಎಸ್, ಒಬ್ರು ಕಾಂಗ್ರೆಸ್. ಆಮೇಲೆ ಇದಾದ್ಮೇಲೆ ಇಂಡಿಪೆಂಡೆಂಟ್ ಸುಮಲತಾ ಅವರು ಕೂಡ ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ರು. ಈಗ ಪ್ರಜ್ವಲ್ ರೇವಣ್ಣ
JDS ನಿಂದ ಗೆದ್ದಿದ್ದವರು ಅವರು ಕೂಡ ಸೇರ್ಕೊಂಡ್ರು. ಒಟ್ಟು 27 ಜನ MP ಗಳಾದರು. ಯಾವತ್ತಾದ್ರೂ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದಾರ? ಬಾಯಿ ಬಿಟ್ಟಿದಾರ? ಇಲ್ಲಿ ಮಿನಿಸ್ಟರ್ ಇದ್ರಲ್ಲ, ಯಾರು ಇಲ್ಲಿ ಮಿನಿಸ್ಟರ್ ಆಗಿದ್ರಲ್ಲ, ಲೋಕಸಭೆಗೆ ಗೆದ್ದು ನಾರಾಯಣ ಸ್ವಾಮಿ ಯಾವತ್ತಾರು ಬಾಯಿ ಬಿಟ್ಟಿದಾರ? ಈ ಕಾರಜೋಳ ಯಾವತ್ತಾರು ಬಾಯಿ ಬಿಟ್ಟಿದಾರ? ಮತ್ತೆ ಯಾಕೆ ಗೆಲ್ಲಿಸ್ತೀರಿ ಅವ್ರಿಗೆ? ಕಾರಜೋಳ ಅವರು ಇಲ್ಲಿ ಬಂದಾಗ ಬಹಳ ಕಡೆಗಳಲ್ಲಿ ಅವ್ರಿಗೆ ವಿರೋಧ ವ್ಯಕ್ತ ಆಯ್ತು. ಗೋ ಬ್ಯಾಕ್ ಕಾರಜೋಳ್, ಗೋ ಬ್ಯಾಕ್ ಕಾರಜೋಳ್ ಅಂತೇಳಿ ಜನ ಕೂಗಿದ್ರು. ನೀವು 26ನೇ ತಾರೀಕು ಗೋ ಬ್ಯಾಕ್ ಕಾರಜೋಳ್, ನಿಮಗೆ ವೋಟ್ ಹಾಕಲ್ಲ, ಬಿಜೆಪಿಗೆ ವೋಟ್ ಹಾಕಲ್ಲ. ಬಿಜೆಪಿಯ ಪ್ರಧಾನಮಂತ್ರಿ ಇವತ್ತು ಜನರಿಗೆ ಮೋಸ ಮಾಡಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಮೋಸ, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದದನ್ನ ಕೊಡದೇ ಇದ್ದದ್ದು ಮೋಸ. ಅಪ್ಪರ್ ಭದ್ರಾಗೆ 5300 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ರು. ಅಪ್ಪರ್ ಭದ್ರಾಗೆ 5300 ಕೋಟಿ ರೂಪಾಯಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ ನಲ್ಲಿ 23-24ರಲ್ಲಿ ಘೋಷಣೆ ಮಾಡಿದರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಅದನ್ನು ಸಮರ್ಥನೆ ಮಾಡಿ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ 23-24ರಲ್ಲಿ ಭದ್ರಾ ಯೋಜನೆಗೆ ₹1 ಕೊಡ್ಲಿಲ್ಲ. ಭದ್ರಾ ಯೋಜನೆಗೆ ₹1 ಕೊಡ್ಲಿಲ್ಲ. ನೀವು ಇವತ್ತು ಯೋಚನೆ ಮಾಡಬೇಕು. ಈ ಭದ್ರಾ ಯೋಜನೆ ಮುಗಿಸ್ತಕ್ಕಂಥದ್ದು ಅವರು ಕೊಡದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷ ಈ ಅವಧಿನಲ್ಲಿ ಭದ್ರಾ ಯೋಜನೆಯನ್ನ ಮುಗಿಸಿ ಈ ಭಾಗದ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಿತ್ರದುರ್ಗದ MLAಗಳು ಅದನ್ನು ಮಾಡಿಸಲೇಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬರಗಾಲಕ್ಕೆ ಒಂದು ಬಿಡಿಗಾಸ್ ಬಿಡುಗಡೆ ಮಾಡಲಿಲ್ಲ. ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ 1 ವಾರದಲ್ಲಿ ಇತ್ಯರ್ಥ ಮಾಡಬೇಕು ಇದನ್ನ. ಅಲ್ಲಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಇಬ್ರು ಕೂಡ ಒಪ್ಕೊಂಡಿದ್ದಾರೆ 1 ವಾರದಲ್ಲಿ ಇತ್ಯರ್ಥ ಮಾಡಿಸ್ತೀವಿ ಅಂತೇಳಿ. ನೋಡಿ, ಒಂದು ವೇಳೆ ನಾವು ಕೋರ್ಟ್ಗೆ ಹೋಗದೆ ಹೋಗಿದ್ರೆ ಅವರು ಬರಗಾಲಕ್ಕೆ NDRF ಇಂದ ₹1 ಕೊಡ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ. NDRF ಅವ್ರ ದುಡ್ಡಲ್ಲ, ನಮ್ಮ ದುಡ್ಡು. ನಮಗ್ ಕೊಡ್ಲಿಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಕರ್ನಾಟಕ ಕಂಡ್ರೆ ಅಮಿತ್ ಶಾಗೆ, ನರೇಂದ್ರ ಮೋದಿ ಅವರಿಗೆ ಅವರು ಆಗೋದಿಲ್ಲ, ವಿರೋಧ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಪ್ರಿಯಾಂಕ್ ಗಾಂಧಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಶಾಂತತೆಯಿಂದ ಕೇಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಕೊನೇ ಒಂದು ಮಾತು, ಗೊಲ್ಲರು ಈ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿ ಗೊಲ್ಲರನ್ನ ಎಸ್ಟಿಗೆ ಸೇರಿಸಿ ಅಂತೇಳಿ ನಾನು ಶಿಫಾರಸು ಮಾಡಿದ್ದೆ. ಎಸ್ಟಿಗೆ ಸೇರಿಸಿ ಅಂತೇಳಿ ಶಿಫಾರಸು ಮಾಡಿತ್ತು. ಆದರೆ ಇವತ್ತಿನವರಿಗೆ ಮಾಡಿಲ್ಲ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವರನ್ನ ಎಸ್ಟಿಗೆ ಸೇರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಮೈಕ್ ಟೆಸ್ಟ್ ಎಲ್ಲರೂ ಕೇಳಿಸ್ತಾ ಇದೆಯಾ? ಓಕೆ. ಇದುವರೆಗೂ ರಾಜಕೀಯ ನಾಯಕರಿಗೆ ಇರಬೇಕಾದ ನೈತಿಕತೆಯ ಬಗ್ಗೆ, ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡುತ್ತಿರುವ ಅನ್ಯಾಯದ ಬಗ್ಗೆ
ನಮ್ಮ ಕಾಂಗ್ರೆಸ್ನ ಗ್ಯಾರಂಟಿ ಯಾವ ರೀತಿ ಬಡವರ ಬಂಧು ಆಗಿದೆ ಅದ್ರ ಬಗ್ಗೆ ಹೇಳಿದಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇಷ್ಟೊಂದು ನೀವೆಲ್ಲ ಕಾಯ್ತಿರುವಂತಹ ಸಮಯ ಬಂದಿದೆ. ನಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. कैसे हैं? बहुत समय से इंतजार कर रहे हैं. ಹೇಗಿದ್ದೀರಿ ಎಲ್ಲರೂ? ಬಹಳ ಹೊತ್ತಿಂದ ನೀವೆಲ್ಲ ಕಾಯ್ತಿದ್ದೀರಿ ಅಂತ ನಂಗೆ ಗೊತ್ತು. श्री सिद्धरमैया जी, श्री रणदीप सिंह सुरजेवाला जी, श्री बी के हरिप्रसाद जी, श्री डी सुधाकर जी, श्री जयचंद्र जी, श्री अजनेय जी, श्री सलीम अहमद जी, श्री गोपाल कृष्णा जी, श्री ಗೋವಿಂದಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.